ಕಳೆದ 6 ತಿಂಗಳ ಹಿಂದೆ ಯಾದಗಿರಿ PSI ಪರಶುರಾಮ್ ಅವರ ಒಂದು ಸಾವಿನ ಸುದ್ದಿ ಸಾಕಷ್ಟು ರಾಜ್ಯದ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಈ ವಿಚಾರವಾಗಿ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನೆಗಳು ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಸರ್ಕಾರ ಕೂಡ ಅವರ ಧರ್ಮಪತ್ನಿಗೆ ಒಂದು ನೌಕರಿ ಮತ್ತು ಪರಿಹಾರವನ್ನು ಕೊಡೋ ವಿಚಾರವನ್ನು ಕೂಡ ವ್ಯಕ್ತಪಡಿಸಿತ್ತು. ಆ ಸಂದರ್ಭದಲ್ಲಿ ನೀಡಿರುವಂತಹ ಮಾತನ್ನ ಸರ್ಕಾರ ಇವತ್ತು ಈಡೇರಿಸಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅವರ ಏನೋ ತಂದೆ ಆಗಿರ್ತಕ್ಕಂಥ ವೆಂಕಟಸ್ವಾಮಿ ಅವರು ಇದ್ದಾರೆ, ಅವ್ರ ಜೊತೆ ಕೇಳಿ ನೋಡ್ತಾ ಹೋಗೋಣ. ಸರ್, ಈಗ ಕಳೆದ 6 ತಿಂಗಳ ಒಂದು ಘಟನೆ ನಡೆದಿತ್ತು. ನಿಮ್ಮ ಅಣಿಯಂದ್ರು ಯಾವುದೋ ಒಂದು ವಿಚಾರಕ್ಕೆ ಮೃತಪಟ್ಟಿದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಕೂಡ ನಿಮ್ಗೊಂದಷ್ಟು ಆಶ್ವಾಸನೆ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿತ್ತು ಸರ್? ಸರ್, ನಮ್ಮ ಮಳೆಯ ಡೆತ್ ಆದಮೇಲೆ ಹೋಮ್ ಮಿನಿಸ್ಟ್ರ್ ಮನೆಗೆ ಬಂದುಬಿಟ್ಟು ಪರಿಹಾರ ಘೋಷಣೆ ಮಾಡಿದರು ನಮ್ಮ ಮಗಳಿಗೆ, ಆಮೇಲೆ ತಂದೆ ತಾಯಿಗೆ, ಪರಶುರಾಮ್ ತಂದೆ ತಾಯಿಗೆ. ಆ ಕಾರಣಕ್ಕಾಗಿ 50 ಲಕ್ಷ ಕೊಡ್ತೀವಿ ಅಂತೇಳ್ಬಿಟ್ಟು ಪರಿಹಾರ ಘೋಷಣೆ ಮಾಡಿದ್ದಾರೆ. ಅದು ಪರಿಹಾರ 50 ಲಕ್ಷ ಕೊಡ್ತೀವಿ ಅಂತೇಳ್ಬಿಟ್ಟು ನಮ್ಗೆ ಅಲ್ಲಿ ಹೇಳಿದ್ರು. ಬಟ್ ಯಾರಿಂದ ಬರುತ್ತೆ ಏನಂತೇಳ್ಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ. ಸರ್ಕಾರದಿಂದ ನಾವು ಅಂದ್ಕೊಂಡಿದ್ವಿ. ನಂತರ ಅದನ್ನು ಸ್ವಲ್ಪ ದಿನ ಆದಮೇಲೆ ಕಳೆದ ಮೇಲೆ ಮತ್ತು ಗೃಹ ಮಂತ್ರಿಗಳಿಂದ ಪರಿಹಾರ ಬರಲಿಲ್ಲ ಅಂತೇಳ್ಬಿಟ್ಟು ಮನೆಗೆ ಹೋಗಿ ಭೇಟಿಯಾಗಿ ವಿಚಾರಣೆ ಮಾಡಿದಾಗ ಅವ್ರ ಕಚೇರಿಯಲ್ಲಿ ಬೆಂಗಳೂರಲ್ಲಿ ಅವ್ರು ಏನಂದರು, ಇಲ್ಲ ನಮ್ಮ ಇಲಾಖೆಯಿಂದ ಒಂದು 25 ಲಕ್ಷ, ಆಮೇಲೆ ಬಂದುಬಿಟ್ಟು 25 ಲಕ್ಷ CM ಫಂಡಿಂದ ಕೊಡಿಸ್ತೀವಿ. ಅದು 25 ಲಕ್ಷ ಸಲುವಾಗಿ ನಾವು CMನ ಹೋಗಿ ಭೇಟಿಯಾಗಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಅವರು. ಸರ್, ಈಗ ಇದೇ ವಿಚಾರವಾಗಿ ಗೃಹ ಮಂತ್ರಿಗಳನ್ನ ಎಷ್ಟು ಸಾರಿ ಭೇಟಿಯಾಗಿದ್ರಿ? ಅವ್ರ ಪ್ರತಿಕ್ರಿಯೆ ಹೇಗಿತ್ತು? ಎಷ್ಟು ಸಾರಿ ಅವ್ರನ್ನ ಎಲ್ಲಿ ಭೇಟಿಯಾಗಿದ್ರಿ ಸರ್? ಸರ್, ಅವ್ರ ಕಚೇರಿಯಲ್ಲಿ, ಗೃಹ ಕಚೇರಿಯಲ್ಲಿ ಒಂದು ಸಲ ಭೇಟಿಯಾಗಿದ್ವಿ. ಮನೆ ಹತ್ರ ಹೊರಗಡೆ ಒಂದು 3 ಸಲ ಭೇಟಿಯಾಗಿದ್ವಿ ಸರ್. ಅವ್ರನ್ನ 3 ಸಲನೂ ಮನವರಿಕೆ ಮಾಡಿದ್ದೀವಿ. ಅವರು ಇಲ್ಲ ಕೊಡ್ತೀವಿ, ಮಾಡ್ತೀವಿ, ಅದ್ರ ಬಗ್ಗೆ ಏನು ಚಿಂತೆ ಬಿಟ್ಬಿಡಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್. ಇನ್ನು ಅವ್ರಿಗೆ ಒಂದು ಜಾಬನ್ನು ಕೊಡ್ತೀನಿ ಅಂತ ಕೂಡ ಒಂದು ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ರು. ಈಗ 6 ತಿಂಗಳಾಗಿದೆ ಸರ್. ಆ ಜಾಬಿನ ವಿಚಾರವಾಗಿ ಎಲ್ಲಿಗೆ ಬಂದಿದೆ ಸರ್? ಈಗ ಏನು ಮಾತಾಡ್ತಾ ಇದೆಯಾ, ಕೊಡ್ತೀನಿ ಅಂತ ಹೇಳಿದಾರಾ, ಏನು ಕತೆ ಸರ್? ಜಾಬು ಒಬ್ಬ ಸರ್ಕಾರಿ ನೌಕರರು ಡೆತ್ ಆಗಿರೋದ್ರಿಂದ ಖಂಡಿತವಾಗಿ ಅವರು ಜಾಬ್ ಕೊಡಲೇಬೇಕು. ಬಟ್ ನಮಗೇನಂತ ಹೇಳ್ಬಿಟ್ಟಂದರೆ, ಮಗಳು ವಿದ್ಯಾರ್ಹತೆ, ಅವರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ AE ಪೋಸ್ಟ್ ಕೊಡ್ರಿ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಇದೊಂದು ವಿಶೇಷ ಪ್ರಕರಣವನ್ನು ಪರಿಗಣಿಸಿ ನಮಗೆ AE ಪೋಸ್ಟ್ ಕೊಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ನಾವು. ಅವರು ಆಯ್ತು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟಾದ್ರೆ ನಾವು 2 ಇಲಾಖೆ ಚಾಯ್ಸ್ ಮಾಡಿದ್ವಿ. ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಇನ್ನೊಂದು ಜೆಸ್ಕಾಂ ರಾಯಚೂರು ಅಂತ ಹೇಳ್ಬಿಟ್ಟು. ಜೆಸ್ಕಾಂ ಬರೋದಲ್ಲ, ಇದನ್ನು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದರು. ಪುನಃ ಅದೇನಂತ ಹೇಳಿದ್ರೆ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಟೋನಮಸ್ ಬಾಡಿ ಆಗಿರೋದ್ರಿಂದ ಅದು ತೊಗೊಳ್ಳಿಕ್ಕೆ ಬರೋದಿಲ್ಲ, ಸರ್ಕಾರಿ ಇಲಾಖೆ ಯಾವುದಾದ್ರೂ ಕೇಳಿ ನೋಡ್ರಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಅದನ್ನು ನಾವು ಏನು ಮಾಡಿದ್ವಿ ಅಂದರೆ, ಅದನ್ನು ಆಯಿತು ಅಂತೇಳ್ಬಿಟ್ಟು ಹೇಳಿದಾಗ ಸರ್ಕ್ಯುಲರ್ ಪ್ರಕಾರ AE ಪೋಸ್ಟ್ ಕೊಡ್ಲಿಕ್ಕೆ ಬರೋದಿಲ್ಲ, FDA ಪೋಸ್ಟ್ ಕೊಡ್ತೀವಿ. ಆ ಕಾರಣಕ್ಕಾಗಿ ನೀವು FDA ಚಾಯ್ಸ್ ಮಾಡಿರಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅದು ನಮ್ಮ ಕಡಿತಾ ಇರೋದು ಇವಾಗ ಉಮಾಶಂಕರ್ ಅಂತೇಳ್ಬಿಟ್ಟು ಅಪರ ಕಾರ್ಯದರ್ಶಿಗಳು ವಿಧಾನಸೌಧ ಬೆಂಗಳೂರು ಅವ್ರ ಹತ್ರ ಇದೆ. ಅಲ್ಲಿಂದ ಅವ್ರನ್ನ ಪುನಃ ಫೈಲ್ ADGP ಇಲಾಖೆ ಕಳಿಸ್ಕೊಡ್ತಾರೆ. ಅಲ್ಲಿಂದ ERC ಗುಲ್ಬರ್ಗ ಬರುತ್ತೆ ಸರ್ ಫೈಲ್. ಅದು ಅವ್ರ ಕಡೆಯಿಂದ ವೇಕೆನ್ಸಿ ಏನಿದೆ ನೋಡ್ಕೊಂಡ್ಬಿಟ್ರೆ ಉದಾಹರಣೆಗೆ ನಮಗೆ ಪೋಸ್ಟಿಂಗ್ ಸಿಗ್ಬೋದು ಅನ್ನಿಸ್ತೀವಿ ಸರ್. ಯಾಕಂದರೆ ಈಗ 6 ತಿಂಗಳು ಕಳೆದೋಗಿದೆ, ಇನ್ನೂ ನಿಮ್ಗೆ ಪರಿಹಾರನೂ ಸಿಕ್ಕಿಲ್ಲ, ಆ ಕಡೆ ಜಾಬು ಸಿಕ್ಕಿಲ್ಲ. ಒಂದು ಕಡೆ ಮಗಳ ಒಂದು ಪರಿಸ್ಥಿತಿ ನೋಡಿದ್ರೆ ಏನು ಅನಿಸುತ್ತೆ ಸರ್? ಈಗ ಸರ್, ಮಗಳು ಭಾಳ ಚಿಕ್ಕವಳು, 2 ಮಕ್ಕಳು ಇಟ್ಕೊಂಡ್ಬಿಟ್ಟು ಜೀವನ ಮಧ್ಯದಲ್ಲಿ ಹೋರಾಟ ನಡೆಸಿದ್ದಾಳೆ. ಆ ಕಾರಣಕ್ಕಾಗಿ ಇವಾಗ ಅವರಿಗೆ ಜಾಬಿನ ಜೊತೆಯಲ್ಲಿ ಪರಿಹಾರ ಬೇಕೇ ಬೇಕು. ಯಾಕಂದರೆ ಸಣ್ಣ ಮಕ್ಕಳಿದ್ದಾರೆ. ಒಂದು ಮಗು ಬಂದುಬಿಟ್ಟು 5 ತಿಂಗಳು ಒಳಗಡೆ ಇದೆ, ಇನ್ನೊಂದು ಮಗು 2 ವರ್ಷ ಮೇಲೆ ಇದೆ ಸರ್. ಆ ಕಾರಣಕ್ಕಾಗಿ ಆಮೇಲೆ ಬಂದುಬಿಟ್ಟು ಪರಶುರಾಮ್ ತಂದೆ ತಾಯಿಯವ್ರನ್ನೂ ಬಡವರಿದ್ದಾರೆ. ಇವರಿಗೆ ಪರಿಹಾರ ಕೊಟ್ಟರೆ ಅವ್ರ ಜೀವನಕ್ಕೆ ಉಪಾಯವಾಗುತ್ತೆ, ಕೆಲಸ ಆದಷ್ಟು ಬೇಗ ಸಿಕ್ಕರೆ ಅನುಕೂಲ ಆಗುತ್ತೆ ಸರ್. ಸರ್, ಈ ಎಲ್ಲ ವಿಚಾರ ಒಂದು ಬದಿಗಿಟ್ರೆ, ಆ ಒಂದು ಸಂದರ್ಭದಲ್ಲಿ ಪರಶುರಾಮ್ ಅವರ ಒಂದು ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳಿದ್ದು, ಆ ವಿಚಾರವಾಗಿ ಒಂದಷ್ಟು ತನಿಖೆಗಳು ಕೂಡ ನಡೀತಿತ್ತು. ಅದ್ರ ಬಗ್ಗೆ ನಿಮ್ಗೇನೋ ಮಾಹಿತಿ ಇದೆ ಸರ್? ಎಲ್ಲಿಗೆ ಬಂದಿದೆ ಅಂತ? ಸರ್, ನಮ್ಮ ಇವಾಗ ಪೊಲೀಸ್ ಅವರು ಡಿಪಾರ್ಟ್ಮೆಂಟಲ್ಲಿ FIR ಆದಮೇಲೆ 2-3 ದಿನದಲ್ಲೇ CBIಗೆ ಒಪ್ಪಿಸ್ಬಿಟ್ರು ಸರ್ಕಾರ. CBI ಅವ್ರು ತನಿಖೆ ಎಲ್ಲ ಮಾಡಿಬಿಟ್ಟು ಶೋಧ ನಡೆದಿದ್ದಾರೆ ಅವರು. ಇವಾಗ ಅವ್ರ ಕೆಲಸ ಏನಾಗಿದೆ ಎಲ್ಲ ಮುಗಿದೋಗಿದೆ ಅಂತೇಳ್ಬಿಟ್ಟು ಮೊನ್ನೆ ಹೋದಾಗ ಹೇಳಿದ್ದಾರೆ. ಯಾರು? ನಮ್ಮ DYSP CID ಭೇಟಿಯಾದಾಗ ಅವರೊಂದು ವರದಿ ಆಗಿಬಿಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಂತ ಹೇಳಿದ್ದಾರೆ ಸರ್. ಅಲ್ಲಿಗಿದೆ ಇವಾಗ ಸದ್ಯ ಕಡಿತ. ಸರ್, ಕೊನೆಯದಾಗಿ ನಿಮ್ಮ ಅಳಿಯನ ಸಾವಿಗೆ ನ್ಯಾಯ ಸಿಗುತ್ತಾ, ಮತ್ತು ಪರಿಹಾರಕ್ಕಾಗಿ ಏನು ನೀವು ಸರ್ಕಾರದ ಬಳಿ ಮನವಿ ಮಾಡ್ತೀರಿ? ನಮ್ಮ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗಾಗಲಿ, ಆಮೇಲೆ ನಮ್ಮ ಗೃಹ ಮಂತ್ರಿಗಳಲ್ಲಿ ನಾವು ಆ್ಯಸ್ ಎ ಮಗಳ ತಂದೆಯಾಗಿ, ಪರಶುರಾಮ್ ಮಾವನಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ನಾವು ತೀವ್ರ ಬಡವರಾಗಿದ್ದೀವಿ. ಏನು ಉಣ್ಲಿಕ್ಕೆ ಇರಲಿಕ್ಕೆ ಅಷ್ಟು ಬಿಟ್ಟರೆ ಬೇರೆ ಆಸ್ತಿ ಇಲ್ಲ ನಮ್ಮಗಳಿಗೆ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಹೊಲ ಗದ್ದೆಗಳು ಯಾವುದೂ ಇಲ್ಲ. ಆ ಕಾರಣಕ್ಕಾಗಿ ಪರಿಹಾರ ನೌಕರಿ ಆದಷ್ಟು ಬೇಗ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮದು ಮುಖ್ಯಮಂತ್ರಿಗಳನ್ನ ಮತ್ತು ಗೃಹ ಮಂತ್ರಿಗಳನ್ನ ಮನವಿ ಮಾಡ್ಕೊಳ್ತೀನಿ.
ಎಸ್, ಇದು ಮೃತ PSI ಪರಶುರಾಮ್ ಅವರ ಪತ್ನಿ ತಂದೆಯಾಗಿರುವ ವೆಂಕಟಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ನೀಲಕಂಠ ಸ್ವಾಮಿ ದಿನ್ನಿ, ಪವರ್ TV, ರಾಯಚೂರು.